ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಪುತ್ರ ಪ್ರಿಯಾಂಕ್ ಖರ್ಗೆ ಜೊತೆ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದರು. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿರುವ ಬೆಳವಣಿಗೆ ಒಳ್ಳೆಯದಲ್ಲ ಅಂತ ಖರ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು ಅನ್ನುವ ಮಾಹಿತಿ ಸಿಕ್ಕಿದೆ. ಇನ್ನು ಸಭೆ ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಬೇಡ, ನಾನೇ ಆರೋಗ್ಯ ವಿಚಾರಿಸೋಕೆ ಬರ್ತೀನಿ ಅಂತ ಹೇಳಿದ್ದೆ. ಹೀಗಾಗಿ ಅವರನ್ನ ಭೇಟಿಯಾಗಿದ್ದೇನೆ ಅಷ್ಟೇ ಅಂತ ಹೇಳಿದ್ರು. ಇದು ಕೇವಲ ಸೌಜನ್ಯದ ಭೇಟಿ ಅಷ್ಟೇ ಅಂತ ಹೇಳಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯವನ್ನ ವಿಚಾರಿಸಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಅವ್ರು ಸರಿಯಾಗಿ ಸ್ಟೆಪ್ಸ್ ನಮ್ಮಲ್ಲಿ ಹೇಳಕ್ಕಾಗಲಿಲ್ಲ. ಅದಕ್ಕಾಗಿ ಹೋಗಿ ಭೇಟಿಯಾಗಿ ಬಂದಿದ್ದೆ. ಬಾಕಿದ್ದೆಲ್ಲಾನು ಡೆಲ್ಲಿಯಲ್ಲಿ ಆಗ್ತದೆ, ಇಲ್ಲೇನೂ ಆಗೋದಿಲ್ಲ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗದೆ ನಾನು. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡಿರುವ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಈಗಾಗಲೇ ಏನಾಗಿದೆ ಅನ್ನೋದನ್ನ ಸಿಎಂ ಹಾಗೂ ಗೃಹ ಸಚಿವರಿಗೆ ರಾಜಣ್ಣ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ಯಾರೇ ಮಾಡಲಿ ಅದು ತಪ್ಪು, ಇದು ಹೀನ ಕೆಲಸ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ ಹೇಳಿದ್ರು. ನೋಡಿ, ಅಂಥದ್ದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಅವರು ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ. ನಾನು ಏನೇನು ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡಲಿ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕದು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಸದನದಲ್ಲಿ ರಾಜ್ಯದ ಹಿರಿಯ ಸಚಿವರು ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಈ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅದರ ಕುರಿತು ಹೆಚ್ಚು ನಾನು ಮಾತನಾಡಲ್ಲ ಅಂತ ಹೇಳಿದ್ರು. ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂತ ಅನುಭವವನ್ನು ಹಂಚಿಕೊಂಡು ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನ ಮಾಡ್ತಾರೆ, ಆ ರೀತಿ ಸದನದಲ್ಲಿ ಗೌರವ. ಇನ್ನು ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಒಬ್ಬ ಮಂತ್ರಿಯೇ ಹನಿ ಟ್ರ್ಯಾಪ್ ವಿಷಯವನ್ನ ಒಪ್ಪಿಕೊಂಡಿದ್ದಾರೆ. 48 ಜನರ ಸಿಡಿ ಇವೆ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು 100 ಜನರ ಸಿಡಿ ಇವೆ ಅಂತ ಹೇಳಿದ್ದಾರೆ. ಬ್ಲಾಕ್ ಮೇಲ್ ಮಾಡೋ ತಂಡಗಳೇ ಇವೆ. ಅದರ ಹಿಂದಿನ ತಂತ್ರ ಕುತಂತ್ರ ಹೊರಬರಬೇಕಿದೆ. ಇದಕ್ಕೆಲ್ಲ ಇತಿಶ್ರೀ ಹಾಡಲು ಸೂಕ್ತ ತನಿಖೆ ಆಗಬೇಕು. ಇದರ ಹಿಂದಿರುವಂತಹ ನಿರ್ದೇಶಕರು, ನಿರ್ಮಾಪಕರು ಯಾರನ್ನೊಂದು ಕಡೆ ಬಹಿರಂಗಪಡಿಸಬೇಕು ಯಾರು ಅನ್ನೋದನ್ನ ಅಂತ ಹೇಳಿದ್ರು. ಬಹಳ ಒಂದು ಗಂಭೀರವಾದಂಥ ಒಂದು ಪ್ರಕರಣ. ಇವತ್ತು ಈ ಹನಿ ಟ್ರಾಫಿಕ್ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ, ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ, ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ. ಸುಮಾರು 48 ಜನರು ಇನ್ನೂ ಅವ್ರ ಸಿಡಿಗಳು ಇದಾವೆ ಅಂತ ಹೇಳ್ತಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತಾಡುವಾಗ 100 ಜನರ ಸಿಡಿಗಳು ಇದಾವೆ ಅಂತ ಹೇಳ್ತಾರೆ. ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ಇದನ್ನು ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್, ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಅದಕ್ಕಾಗಿ ಇದು CBI ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಇನ್ನು ಹುಬ್ಬಳ್ಳಿಯಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ರಾಜೀನಾಮೆ ಕೊಡುವುದು ಸೂಕ್ತ ಅನಿಸುತ್ತೆ. ಎಲ್ಲದನ್ನು ಕೂಡ ನೋಡಿ ಸಾಕಾಗಿದೆ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಚರ್ಚೆಯಾಗಿದೆ. ಕಾಲ ಕೆಟ್ಟೋಗಿದೆ. ಜನರಿಗೆ ಮೋಸ ಮಾಡೋ ಟ್ರೆಂಡ್ ಬಂದಿದೆ. ರಾಜಕಾರಣ ಬಹಳ ಕಲುಷಿತ ಆಗಿದೆ. ಈ ತರದ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಇದೆಲ್ಲ ದುರ್ದೈವ ಅಂತ ಹೇಳಿದ್ರು. ಅದನ್ನ ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರು ಅಂತೇಳಿ ನನಗನ್ನಿಸ್ತಾ ಇದೆ. ಈ ಸ್ಥಾನದಲ್ಲಿ ಇತ್ತಿತ್ತಲಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ತಮ್ಮ ತಿಳಿದು ಮಾಡ್ತಾರೆ, ಗದ್ದಲ ಮಾಡ್ತಾರೆ. ಸದನ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಐತಿ. ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿದಾಲಕ ಆ ಸ್ಥಾನದಾಗ ಕೂತ್ಕೊಂಡ್ರೆ
ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರು ಅಂತೇಳಿ ನನಗನ್ನಿಸ್ತಾ ಇದೆ. ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲೇ ಅನ್ನುವಂಥ ಒಂದು ತಲೆಯೊಳ ಬರ ಇರುತ್ತೆ. ಅದಕ್ಕೆ ಮೋಸ್ಟ್ಲಿ ನಾನು ಅಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ಹನಿ ಟ್ರ್ಯಾಪ್ ವಿಚಾರ ಸಂಬಂಧ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಷನ್ ಅನ್ನು ಕೊಟ್ಟರು. ಈ ಕುರಿತು ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಸಿಎಂ ಡಿಸಿಎಂ ತನಿಖೆ ಮಾಡಿಸೋದಾಗಿ ಹೇಳಿದ್ರು. ತಮ್ಮನ್ನ ಸೋಲಿಸೋಕೆ ಡಿಕೆಶಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂಬ ಮಾಗಡಿ ಶಾಸಕ ಮಂಜುನಾಥ್ ಆರೋಪಕ್ಕೆ ತಿರುಗೇಟನ್ನು ನೀಡಿದ ಅವರು ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ವಿಜೇಂದ್ರ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳೋಕೆ ಈ ರೀತಿ ಪ್ಲಾನ್ ಅನ್ನು ಮಾಡಿದ್ದಾರೆ. ಡಿಕೆ ಸ್ಪೀಡ್ ತಡೆಯೋಕೆ ಇವರಿಗಾಗ್ತಿಲ್ಲ ಅಂತ ಹೇಳಿದ್ರು. ಈಗ ಸದನದಲ್ಲೇ ಚರ್ಚೆ ಆಗಿದೆ. ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಏನೇ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ. ಸೊ ಭೇಟಿ ಮಾಡಿ ಅವರು 2 ದಿವಸ 3 ದಿವಸದೊಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ. ತನಿಖೆ ಆದಮೇಲೆ ಏನು ಅಂತ ಬರುತ್ತೆ, ಬಂದ ಮೇಲೆ ನೋಡ್ರಿ. ಹಿತ ಧಾರವಾಡದಲ್ಲಿ ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ ಹನಿ ಟ್ರ್ಯಾಪ್ ಮಾಡೋದು ಕೆಳಮಟ್ಟದ ರಾಜಕಾರಣ, ಇದಕ್ಕೆ ಕಾಯ್ದೆ ತಿದ್ದುಪಡಿ ಆಗಬೇಕು ಅಂತ ಹೇಳಿದ್ರು. ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರೋಂಥದ್ದು. ಅದಕ್ಕೆ ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದರೆ ಅಂಥವ್ರು ಕೆಲವು ಮಂದಿ ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರಿಗಳು ನಾವು ಇರಬೇಕಷ್ಟೇ. ಬಟ್ ಈ ಇನ್ನು ಲಕ್ಷ್ಮಣ್ ಸವದಿ ಮಾತನಾಡಿದ್ದು, ಈಗಾಗಲೇ ರಾಜಣ್ಣ ಅವರು ಗೃಹ ಸಚಿವರಿಗೆ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರು. ತನಿಖೆ ಆಗಲಿ, ಆ ಬಳಿಕ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ರಾಜಣ್ಣ ಅವರು ಈಗಾಗಲೇ ಹೇಳಿದ್ದಾರೆ, ಅವರು ಮುಂದಿನ ದಿನಮಾನದಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಗೃಹ ಸಚಿವರಿಗೆ ಬರೀತೀನಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ತನಿಖೆ ಬರಲಿ, ತನಿಖೆ ಬಂದ ಮೇಲೆ ಪ್ರತಿಕ್ರಿಯೆ ಕೊಡೋಣ, ಏನು ಹೊಸದೇನಿದೆ. ಇನ್ನು ಶಾಸಕ ಮುನಿರತ್ನ ಮಾತನಾಡಿದ್ದು, ರಾಜಣ್ಣ ಹೇಳಿಕೆ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು. ರಾಜಣ್ಣ ಅವರ ಮಂಪರು ಪರೀಕ್ಷೆ ಮಾಡಿದ್ರೆ 48 ಜನರು ಯಾರು ಅಂತ ಗೊತ್ತಾಗುತ್ತೆ. ಹನಿ ಟ್ರ್ಯಾಪ್ಗೆ ಡಿಕೆಶಿಯೇ ನೇರ ಹೊಣೆ ಅಂತ ಆರೋಪಿಸಿದ್ರು. ಮುಖಾಂತರ ಫಸ್ಟ್ ನಾನು ಕೇಳಿದಂಥದ್ದು, ಹನಿ ಟ್ರ್ಯಾಪ್ ಮಾಡಿರೋವಂಥದ್ದು ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು CBI ಕೊಡಿ ಅಂತ ನಾನೇ ಕೇಳಿದ್ದೆ. ವಿಧಾನಸೌಧದ ಸಭೆಯಲ್ಲಿ ಕೇಳಿರುವಂಥದ್ದು ಇದು. ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ, ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನು CBI ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದರೆ CBI ತನಿಖೆಗೆ ಕೊಡೋಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದರೆ CBI ತನಿಖೆ ಕೊಟ್ಟರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. DK ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ಯಾರದ್ದೋ ಮಾತು ಕೇಳಿ ಸ್ಪೀಕರ್ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸದನದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಬೇಕು. ಅಶಿಸ್ತು ಪ್ರದರ್ಶಿಸಿದಾಗ ಕ್ರಮ ಕೈಗೊಳ್ಳುವ ಅಧಿಕಾರ ಸ್ಪೀಕರ್ಗೆ ಇದೆ. ಸರ್ಕಾರ ಭಂಡತನವನ್ನು ತೋರಿದಾಗ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಸ್ಪೀಕರ್ ತಮ್ಮ ಕಚೇರಿಗೆ ಕರೆಯಿಸಿ ಬುದ್ಧಿ ಹೇಳಿ ಎಚ್ಚರಿಕೆಯನ್ನ ಕೊಡಬಹುದಿತ್ತು. ಸ್ಪೀಕರ್ ಈ ರೀತಿ ಅಮಾನತು ಮಾಡಿರೋದು ಸರಿಯಲ್ಲ. ಸಿದ್ದರಾಮಯ್ಯ ಸದನದ ಬಾಗಿಲನ್ನೇ ಒದ್ದಿದ್ರು, ದೊಡ್ಡ ರೀತಿಯ ಗೂಂಡಾಗಿರಿ ಮಾಡಿದ್ರು. ಆಗ ಅವರನ್ನ ಅಮಾನತು ಮಾಡಲಾಗಿತ್ತಾ ಅಂತ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. 18 ಶಾಸಕರ ಅಮಾನತು ವಿಚಾರವಾಗಿ ಮಾತನಾಡಿದ ಮುನಿರತ್ನ, ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ವಿಚಾರ, ಮೀಸಲಾತಿ ವಿಚಾರ ಪ್ರಶ್ನೆ ಮಾಡಿ ಚರ್ಚೆ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ. ನ್ಯಾಯ ಕೇಳಿದ್ದಕ್ಕೆ ಅಮಾನತು ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಹಾಗೂ ನನ್ನ ಮೇಲಿನ ಅತ್ಯಾಚಾರ ಪ್ರಕರಣ CBIಗೆ ಕೊಡಿ ಅಂತ ಹೇಳಿದ್ದೀನಿ. ಪ್ರಕರಣ CBIಗೆ ಕೊಡಿ ಅಂತ ಕೇಳಿದಕ್ಕೆ ಅಮಾನತು ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿದರು. ಟ್ರ್ಯಾಪ್ ಮಾಡಿರೋವಂಥದ್ದು ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ, ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನು CBI ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದರೆ CBI ತನಿಖೆಗೆ ಕೊಡೋಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದರೆ CBI ತನಿಖೆ ಕೊಟ್ಟರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ.
ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ, ಹನಿ ಟ್ರಾಪ್ ಮಾಡಿ. ಕಾಂಗ್ರೆಸ್ ಲಿಂಗಾಯತ ನಾಯಕರ ಸಭೆ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ನಾನು ಸಭೆ ಮಾಡ್ತೀನಿ ಅಂತ ಹೇಳಿದ್ದು ನಿಜ. ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಲಿಂಗಾಯತರು ಸಭೆ ಮಾಡಿದ್ರೆ ತಪ್ಪೇನು ಅಂತ ಹೇಳಿದ್ದೇನೆ. ನಮ್ಮಲ್ಲಿ ಹಲವು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗಾಗಿ ನಾವು ಸಭೆ ಮಾಡಿದ್ರೆ ತಪ್ಪಿಲ್ಲ. ನಮ್ಮಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ. ವೀರೇಂದ್ರ ಪಾಟೀಲ್ರ ನಂತರ ಲಿಂಗಾಯತರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳಿದ್ದೇನೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇನ್ನು ತೆಲಂಗಾಣಕ್ಕೆ ಹೆಚ್ಚುವರಿ ನೀರು ಬಿಟ್ಟಿದ್ದಾರೆ ಅನ್ನುವ ಆರೋಪದ ಬಗ್ಗೆ ಮಾತನಾಡಿದ ಎಂಬಿ ಪಾಟೀಲ್, ತೆಲಂಗಾಣಕ್ಕೆ 10 ಟಿಎಂಸಿ ನೀರು ಬಿಟ್ಟಿರೋಕೆ ಸಾಧ್ಯವಿಲ್ಲ. 1.5 ಟಿಎಂಸಿ ನೀರು ಬಿಟ್ಟಿರುವಂತಹ ಮಾಹಿತಿ ಇದೆ. ಒಂದು ವೇಳೆ 10 ಟಿಎಂಸಿ ನೀರು ಬಿಟ್ಟಿದ್ದೇ ಆದ್ರೆ ಅದು ಅನ್ಯಾಯ. 10 ಟಿಎಂಸಿ ನೀರು ಬಿಟ್ಟಿರಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡುವ ವಿಚಾರದಲ್ಲಿ ಬೆಳಗಾವಿ ಶಾಸಕರ ಇಚ್ಛಾಶಕ್ತಿ ಕಡಿಮೆ ಇದೆ ಅಂತ ಶಾಸಕ ವಿನಯ್ ಕುಲಕರ್ಣಿ ಹೇಳಿದರು. ಚಿಕ್ಕೋಡಿಯಲ್ಲಿ ಮಾತನಾಡಿರುವಂತಹ ಅವರು, ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣಾ ತಯಾರಿ ಕುರಿತು ಸಭೆ ಮಾಡ್ತೀವಿ. ಶಾಸಕರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ಗೆ ಕಳಿಸ್ತೇವೆ ಅಂತ ಹೇಳಿದ್ರು. ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಹಲವಾರು ಕಡೆ ಲೋಕಲ್ ಬಾಡಿ ಚುನಾವಣೆಗಳು ಕೂಡ ಅದಾವೆ. ಆ ಚುನಾವಣೆಯಿಂದ ನಾವು ಸಂಘಟನೆಯನ್ನು ಸದೃಢಗೊಳಿಸಕ್ಕೆ, ಜೊತೆಗೆ ನಮ್ಮ ಪಕ್ಷದ ಯಾರ್ಯಾರು ಆ್ಯಕ್ಟಿವ್ ಅದರ ಅಥವಾ ನಮ್ಮ ಅಧ್ಯಕ್ಷಗಳು ಯಾರು ಆ್ಯಕ್ಟಿವ್ ಇಲ್ಲ, ಇನ್ಆ್ಯಕ್ಟಿವ್ ಇದ್ದಂಥವ್ರನ್ನ ನಾವು ಒಂದು ಅಬ್ಸರ್ವೇಷನ್ ಮಾಡಿ ನಾವು ಮುಂದೆ ರಿಪೋರ್ಟ್ ಕೊಡೋಕ್ಕಾಗತ್ತಾರ. ಆ ರಿಪೋರ್ಟ್ ಕೂಡ ನಾವು ತಯಾರು ಮಾಡೋಕತ್ತೀವಿ. ಇನ್ನು ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಪ್ರೋಟೋಕಾಲ್ ಮುರಿದಿದ್ದಾರೆ ಅನ್ನೋ ಆರೋಪದ ಬಗ್ಗೆಯೂ ಮಾತನಾಡಿದ ವಿನಯ್ ಕುಲಕರ್ಣಿ, ನನ್ನ ಪತ್ನಿ ಒಬ್ಬ ಮಹಿಳೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿಸುತ್ತಿದ್ದಾಳೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗದಿರಲಿ ಎಂದು ಮುಂದೆ ನಿಂತು ಕೆಲಸವನ್ನ ಮಾಡಿಸ್ತಾಳೆ. ಬಿಜೆಪಿಯವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ. ನನ್ನ ಪತ್ನಿ ಮೇಲೆ ಆರೋಪ ಮಾಡೋರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರು. ಆ ನಾಚಿಕೆ ಗೇಡುಗಳಿಗೆ ಅದು ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನು ಸಂಭಾಳಿಸಕತ್ತಾಳಕಿ. ಇವತ್ತು ಅವ್ರ ಯಾವುದೋ ಕಷ್ಟ ಇದ್ದಂಥ ಟೈಮ್ನಾಗ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ. ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ. ಜನರ ಸಲುವಾಗಿ ಇವತ್ತು ಆಕಿ ನಿಂತು ಫೈಟ್ ಮಾಡತ್ತಾಳ. ಅವ್ರು ನಾಚಿಗೆ ಬರ್ಬೇಕಾ, ಬಾಯಾಗ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ತಳರೇಟ್ ಕೆಲಸ ಬಂದ್ ಮಾಡಂದ್ರಿ ಮೊದಲು. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಾಳೆ ಬೆಳಗಾವಿಯಲ್ಲಿ 3,000 ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾಳೆ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದೇ ಮೊದಲ ಬಾರಿಗೆ ಇಲಾಖೆ ವತಿಯಿಂದ ಸೀಮಂತ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಹುಟ್ಟುವ ಮಗು ತಾಯಿ ಆರೋಗ್ಯವಾಗಿರಲಿ ಅಂತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಸೀರೆ ನೀಡಿ ಉಡಿ ತುಂಬಿ ಸೀಮಂತ ಕಾರ್ಯಕ್ರಮವನ್ನ ಮಾಡ್ತೀವಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ 3,000 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಇರಲಿದೆ ಅಂತ ಹೇಳಿದ್ರು. ಜೆಡಿಎಸ್ ಶಾಸಕಿ ಶಾರದಾ ಪೂರ್ಯ ನಾಯ್ಕೆ ಮಧು ಬಂಗಾರಪ್ಪ ಓಪನ್ ಆಫರ್ ಕೊಟ್ಟಿದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲೇ ಕಾಂಗ್ರೆಸ್ ಸೇರುವಂತೆ ಸಚಿವ ಮಧು ಬಂಗಾರಪ್ಪ ಆಫರ್ ಕೊಟ್ಟಿರುವಂತದ್ದು. ನಮ್ಮ ಸರ್ಕಾರವಿದೆ, ಬಂದ್ರೆ ಅಭಿವೃದ್ಧಿಯನ್ನು ಮಾಡಬಹುದು, ಬಿಸಿಲಿದ್ದಾಗಲೇ ಹುಲ್ಲನ್ನ ಒಣಗಿಸಿಕೊಳ್ಬೇಕು ಅಂತ ಮಾರ್ಮಿಕವಾಗಿ ಹೇಳೋ ಮೂಲಕ ಆಹ್ವಾನ ಕೊಟ್ಟರು. ಶಿವಮೊಗ್ಗದ ಪುರದಾಳುವಿನಲ್ಲಿ ನಡೆಯುತ್ತಿರುವ ಬಾರೇಹಳ್ಳ ಡ್ಯಾಂ ಹಾಗೂ ಹಾಯ್ಹೊಳೆ ಡ್ಯಾಂಗಳ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ಒಂದು ಆಫರ್ ಅನ್ನು ಕೊಟ್ಟಿರುವಂತದ್ದು. ಜೈನ ನಿಗಮ ಮಂಡಳಿ ಸ್ಥಾಪನೆ ವಿಚಾರವಾಗಿ ಜೈನ ಮುನಿ ಗುಣಧರ ನಂದಿ ಮಹಾರಾಜ್ ಕಣ್ಣೀರಿಟ್ಟಿದ್ರು. ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ, ಗುಣಧರ ನಂದಿ ಮಹಾರಾಜರು ಕಣ್ಣೀರು ಹಾಕುವಂತಹ ಪ್ರಸಂಗವೇ ಬರುವುದಿಲ್ಲ. ನಾನು ಅವರ ಬಳಿ ಮಾತನಾಡಿದ್ದೇನೆ ಅಂತ ಹೇಳಿದ್ರು. ಇದೇ ವೇಳೆ ಸಸ್ಯಾಹಾರಿ ಹಾಸ್ಟೆಲ್ ಆರಂಭ ಮಾಡೋದಕ್ಕೆ ಗುಣಧರ ನಂದಿ ಮಹಾರಾಜ ಶಿಷ್ಯ ಬಳಗ ಅವರಿಗೆ ಸನ್ಮಾನವನ್ನ ಮಾಡಿದ್ದನ್ನ ನೆನಪಿಸಿಕೊಂಡ್ರು. ಕಣ್ಣೀರು ಎತ್ತಿದ್ದು ಮಾಡಿದ್ದು ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ. ಅತ್ಯಂತ ಸಂತೋಷದಿಂದ ಮೊನ್ನೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಜೈನ ಸಮುದಾಯದ ಬಗ್ಗೆ ಮಾತಾಡಿರ್ತಕ್ಕಂಥದ್ದಿರ್ಬೋದು ಮತ್ತು ಸಸ್ಯಾಹಾರಿ ಅವರಿಗೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಅದನ್ನು ಪ್ರಾರಂಭ ಕೂಡ ಮಾಡಿದ್ದೀವಿ. ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳೋದ್ರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ. ಅದು ನಿಮ್ಮ ತಪ್ಪ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಬಂದಿರಬೇಕು. ಕಣ್ಣೀರು ಹಾಕಿದ್ದಾರೆ. ಒಂದು ವೇಳೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂಥ ಸಂದರ್ಭ ಬಂದೇ ಇಲ್ಲ ಮತ್ತು ಬರುವುದಿಲ್ಲ. ಬೆಂಗಳೂರಿನ ಚನ್ನೇನಹಳ್ಳಿಯಲ್ಲಿ ಆರ್ಎಸ್ಎಸ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಕಾರ್ಯಕ್ರಮ ನಡೆಯಿತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಎಸ್ಎಸ್ ಸಹಕಾರ್ಯವಾಹ
ದತ್ತಾತ್ರೇಯ ಹೊಸಬಾಳೆ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಸರ್ಕಾರಿ ಗುತ್ತಿಗೆಯಲ್ಲೇ ಮುಸ್ಲಿಮರಿಗೆ ಮೀಸಲಾತಿ ನೀಡೋಕೆ ಹೊರಟಿದೆ. ಆದರೆ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇರೋದಿಲ್ಲ. ಈ ಹಿಂದೆ ಆಂಧ್ರಪ್ರದೇಶ, ಮಹಾರಾಷ್ಟ್ರದಲ್ಲಿ ನೀಡಲಾಗಿತ್ತು. ಆದರೆ ನ್ಯಾಯಾಲಯ ಅದನ್ನ ತೆಗೆದುಹಾಕಿದೆ ಅಂತ ಹೇಳಿದ್ರು. ಬೀದರ್ನ ಕಾರಂಜ ಜಲಾಶಯದ ನೀರು ಕುಡಿಯುವ ಜನರು ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಂಜ ಜಲಾಶಯದ ನೀರಿನ ಜೊತೆ ದನದ ರಕ್ತವೂ ಕೂಡ ಸೇರ್ತಾ ಇದೆ. ಹುಮನಾಬಾದ್ ಪಟ್ಟಣದ ದಿಡ್ಡಿ ಹಳ್ಳದ ಮೂಲಕ ಕಾರಂಜ ಡ್ಯಾಂಗೆ ಪ್ರಾಣಿಗಳ ರಕ್ತ ಸೇರ್ತಾ ಇದೆ. ದನಗಳನ್ನ ವಧೆ ಮಾಡುವ ಕಸಾಯಿಖಾನೆ ಮಾಲೀಕರು ದನದ ರಕ್ತವನ್ನ ಚರಂಡಿಯಲ್ಲೇ ಹರಿಸುತ್ತಿದ್ದಾರೆ. ಮತ್ತೊಂದೆಡೆ ಪ್ರಾಣಿ ಕೋಳಿಗಳ ತ್ಯಾಜ್ಯ ಮಾಂಸದ ತುಂಡುಗಳನ್ನ ಜನರು ಹಳ್ಳದಲ್ಲೇ ಎಸೆದು ಹೋಗ್ತಾ ಇದ್ದಾರೆ. ಇದರಿಂದ ನೀರು ಕಲುಷಿತಗೊಂಡಿದೆ. ಇದರ ಮಧ್ಯೆ ಕಾರ್ಖಾನೆ ತ್ಯಾಜ್ಯ ಕೂಡ ನದಿಗೆ ಬಿಡಲಾಗ್ತಾ ಇದೆ. ಸರಿಯಾದ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಇಲ್ಲಿ ರಕ್ತವನ್ನ ಬಿಡ್ತಾರೆ. ಇಲ್ಲಿಂದ ಬಿಟ್ರೆ ಸರ್ ಹುಡುಗಿಯಿಂದ ಡೈರೆಕ್ಟ್ ಕಾರಂಜ ಡ್ಯಾಮ್ಗೆ ಹೋಗುತ್ತೆ ಇದು. ಹಾಗಾಗಿ ಇಲ್ಲಿ ಸ್ಥಳೀಯರಲ್ಲಿ ಇರ್ತಕ್ಕಂಥ ರೈತರಲ್ಲಿ ಇರ್ತಕ್ಕಂಥ ದನ ಕರುಗಳು ಕೂಡ ಈ ನೀರನ್ನ ಕುಡಿದು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗ್ತಾ ಇದೆ. ಅದೇ ರೀತಿ ಜನಗಳು ಕೂಡ ಅಲ್ಲಿಂದ ನೀರನ್ನ ಸೇವಿಸ್ತಾರೆ. ಇಲ್ಲಿ ನೀರು ಕಾರಂಜಕ್ಕೆ ಹೋಯ್ತು, ಅದೇ ಕಾರಂಜ ನೀರು ನಮ್ಮ ಹುಮನಾಬಾದ್ ಕುಡಿಯಂತ ನೀರು ಬರ್ತದ. ಕಾರಂಜ ನೀರು ಜಿಲ್ಲಾದ ಎಲ್ಲ ತಾಲೂಕುಗಳಿಗೆ ಕಾರಂಜ ನೀರು ಕುಡಿತಾರೆ. ಈ ನೀರಂಬ ಇಂಥ ದಂದ ಹರಿದಂಥ ನೀರು ಕಾರಂಜಕ್ಕೆ ಹೋಗಿ ಎಲ್ಲ ಜಿಲ್ಲಾ ಜನರದ್ದು ಜೀವದ ಸರಿ ಚೆಲ್ಲಾಟ ಆಡೋದಂಥ ಕೆಲಸ ಇಲ್ಲಿ ಕಸಾಯಿಖಾನೆಗಳು ಮಾಡ್ತಾ ಇದ್ದಾವೆ. ಗಿಡಮೂಲಿಕೆ ಮಾರಾಟಕ್ಕೆ ಹೋಗಿದ್ದಂತಹ ದಾವಣಗೆರೆಯ ಹಕ್ಕಿಪಿಕ್ಕಿ ಜನರ ಮಧ್ಯ ಆಫ್ರಿಕಾದ ಗಬಾನ್ ದೇಶದಲ್ಲಿ ಲಾಕ್ ಆಗಿದ್ದಾರೆ. ಗಬಾನ್ ರಾಜಧಾನಿ ಲಿಬ್ರಿವೆಲ್ನಲ್ಲಿ 25 ಜನರನ್ನ ಬಂಧನ ಮಾಡಲಾಗಿದೆ. ಹೊಸದಾಗಿ ಬಂದ ಸರ್ಕಾರ ವಿದೇಶಿಗರಿಗೆ ದೇಶ ಬಿಡುವಂತೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಹಕ್ಕಿಪಿಕ್ಕಿ ಜನರ ವೀಸಾ ಪಾಸ್ಪೋರ್ಟ್ನನ್ನು ಪೊಲೀಸರು ವಶಕ್ಕೆ ಪಡೆದಿತ್ತು. 2 ರಿಂದ 3 ಲಕ್ಷ ಹಣವನ್ನ ನೀಡದೇ ಇದ್ರೆ ನಿಮ್ಮನ್ನ ಜೈಲಿಗೆ ಹಾಕುವುದಾಗಿ ಬೆದರಿಕೆ ಹಾಕ್ತಿದ್ದಾರಂತೆ. ಹೀಗಾಗಿ ನಮ್ಮನ್ನ ಇಲ್ಲಿಂದ ಬಿಡಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹಕ್ಕಿಪಿಕ್ಕಿಯ ಜನರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಡಲ ತೀರದ ಭಾರ್ಗವನಿಗೆ ಕರಾವಳಿಯಲ್ಲೇ ಅಪಮಾನ ಮಾಡಲಾಗಿದೆ. ಜ್ಞಾನಪೀಠ ಪುರಸ್ಕೃತ ಶಿವರಾಮ ಕಾರಂತರಿಗೆ ಅಗೌರವ ತೋರಲಾಗಿದೆ. ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಕಾರಂತರ ಹೆಸರನ್ನೇ ಕೈಬಿಟ್ಟಿದೆ. ಪಿಲಿಕುಳ ನಿಸರ್ಗಧಾಮದಲ್ಲಿದ್ದ ಕಾರಂತರ ಹೆಸರನ್ನ ಈಗ ತೆಗೆದುಹಾಕಲಾಗಿದೆ. ಜೈವಿಕ ಉದ್ಯಾನವನದಲ್ಲೂ ಕೂಡ ಇದ್ದಂತಹ ಹೆಸರನ್ನ ತೆಗೆದುಹಾಕಲಾಗಿದೆ. 2018ರಲ್ಲಿ ಡಿಸಿ ನೇತೃತ್ವದಲ್ಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗಿತ್ತು. ಸಾಹಿತ್ಯಾಸಕ್ತರ ಒತ್ತಾಯದ ಮೇರೆಗೆ ಅದಕ್ಕೆ ಕಾರಂತರ ಹೆಸರನ್ನ ಇಡಲಾಗಿತ್ತು. ಈಗ ಬೋರ್ಡ್ನಿಂದ ಕಾರಂತರ ಹೆಸರು ಮಾಯವಾಗಿರೋದು ಸಾಹಿತ್ಯಾಸಕ್ತರ ಕೆಂಗಣ್ಣಿಗೆ ಕಾರಣವಾಗಿದೆ. ಬಿಬಿಎಂಪಿಗೆ ಬಾಕಿ ಇರುವ ತೆರಿಗೆ ಅಷ್ಟಿಷ್ಟಲ್ಲ. 3.49 ಲಕ್ಷ ನಾಗರಿಕರು ಬಿಬಿಎಂಪಿಗೆ ಬರೋಬ್ಬರಿ 390 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ. 3.49 ಲಕ್ಷ ನಾಗರಿಕರ ಆಸ್ತಿ ತೆರಿಗೆ ಬಾಕಿ ಇತ್ತು. ಈ ಪೈಕಿ 1.73 ಲಕ್ಷ ಜನರು ದೀರ್ಘಕಾಲದ ಆಸ್ತಿದಾರರಾಗಿದ್ದಾರೆ. ಇನ್ನು 1.76 ಲಕ್ಷ ಜನರು ಪ್ರಸ್ತುತ ವರ್ಷದ ಸುಸ್ತಿದಾರರು. ಒಟ್ಟಾರೆಯಾಗಿ ಬಿಬಿಎಂಪಿಗೆ 390 ಕೋಟಿ ಆಸ್ತಿ ತೆರಿಗೆ ಬಾಕಿ ಇದೆ ಅಂತ ಪಾಲಿಕೆ ಕಂದಾಯ ಇಲಾಖೆ ಮಾಹಿತಿ ಕೊಟ್ಟಿದೆ. ನಮ್ಮ ಮೆಟ್ರೋದ ಕಾಮಗಾರಿಯಿಂದಾಗಿ ಬಂದ್ ಆಗಿದ್ದ ರಸ್ತೆ ಕಡೆಗೂ ಕೂಡ ಓಪನ್ ಆಗಿದೆ. 6 ವರ್ಷದಿಂದ ಪರದಾಡ್ತಾ ಇದ್ದ ಜನರು ಈಗ ಖುಷಿಯಾಗಿದ್ದಾರೆ. ವೈಟ್ ಫೀಲ್ಡ್ ಬಳಿ ಇದ್ದಂತಹ ಗ್ರಾಫೈಡ್ ಇಂಡಿಯಾ ಮುಖ್ಯ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಪೂರ್ಣಗೊಂಡಿದೆ. ಈ ಹಿನ್ನೆಲೆ ಬಂದ್ ಆಗಿದ್ದಂತಹ ರಸ್ತೆ ಓಪನ್ ಆಗಿದೆ. ಹೀಗಾಗಿ ಸ್ಥಳೀಯ ಆಸ್ಪತ್ರೆ ಸೈಕ್ಲಾಥಾನ್ ಆಯೋಜನೆಯನ್ನು ಮಾಡಲಾಗಿದ್ದು 300ಕ್ಕೂ ಹೆಚ್ಚು ಜನ ಸೈಕ್ಲಾಥಾನ್ನಲ್ಲಿ ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ನಾಟಿ ಕೋಳಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ನಡೆಯಿತು. ನಂದಿನಿ ಲೇಔಟ್ನಲ್ಲಿ ನಡೆದ ನಾಟಿ ಕೋಳಿ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಶುಭಲಿಂಗೇ ಗೌಡ್ರು 14 ಮುದ್ದೆ ಸೇವನೆ ಮಾಡಿದರೆ, ಮಹಿಳೆಯರ ವಿಭಾಗದಲ್ಲಿ ಪ್ರಭಾವತಿ ಅನ್ನೋರು 8 ಮುದ್ದೆ ಸೇವಿಸಿದ್ದಾರೆ. ಇನ್ನು ವಿಜೇತರಾದ ಶುಭಲಿಂಗೇ ಗೌಡರಿಗೆ 25 ಕೆಜಿ ಹೋತ ಹಾಗೆಯೇ ಪ್ರಭಾವತಿಗೆ 15 ಕೆಜಿ ಕುರಿಯನ್ನ ಗಿಫ್ಟ್ ಮಾಡಲಾಯಿತು. ಯುಗಾದಿಗೆ ಒಂದು ವಾರ ಮುಂಚೆ ಗ್ರಾಮೀಣ ಸೊಬಗಿನ ಒಂದು ನಾಟಿ ಕೋಳಿ ಸಾರು ಮುದ್ದೆ ತಿಂತಕ್ಕಂಥ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ನಾವು ಈ ಸ್ಪರ್ಧೆಗಳನ್ನು ನೋಡ್ತಾ ಇದ್ದು ಮಂಡ್ಯದಲ್ಲಿ, ಚನ್ನಪಟ್ಟಣ, ರಾಮನಗರ, ಬೇರೆ ಬೇರೆ ಇದನ್ನು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದು. ಇಲ್ಲಿ ನಮ್ಮ ಜನಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಕಳೆದ 3 ವರ್ಷದಿಂದ ಇದು ಅರ್ಧ ಗಂಟೆ ಟೈಮ್ ಅಷ್ಟೇ. ಅರ್ಧ ಗಂಟೆಯಲ್ಲಿ ಎಷ್ಟು ಊಟ ಮಾಡ್ತಾರೆ, ಯಾಕೆ ಜಾಸ್ತಿ ಮಾಡ್ತಾರೆ
ಅವ್ರಿಗೊಂದು ಬಹುಮಾನವನ್ನು ಕೊಡ್ತಕ್ಕಂಥದ್ದು, ಒಟ್ಟು ಲೇಡೀಸ್ಗೂ 3 ಜನ, ಜೆಂಟ್ಸ್ಗೆ 3 ಜನ ಕೊಡ್ತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದ್ದು. ಇದೊಂದು ಒಳ್ಳೆಯ ಸ್ಪರ್ಧೆ ಅಂತ ಆದರೂ. ಹಾಸನದಲ್ಲಿ ನಡೆಯುತ್ತಿದ್ದ ಮಕ್ನಾ ಕಾಡಾನೆ ಆಪರೇಷನ್ ಸಕ್ಸಸ್ ಆಗಿದೆ. ಮಕ್ನಾ ಕಾಡಾನೆ ಹಿಡಿದು ವೈದ್ಯ ಡಾಕ್ಟರ್ ರಮೇಶ್ ಅರವಳಿಕೆ ಚುಚ್ಚುಮದ್ದನ್ನ ನೀಡಿದ್ದಾರೆ. ಇನ್ನು ಅರವಳಿಕೆ ನೀಡುತ್ತಿದ್ದಂತೆ ಸ್ವಲ್ಪ ದೂರ ಓಡಿ ನಂತರ ಮಕ್ನಾ ಆನೆ ಕುಸಿದು ಬಿದ್ದಿದೆ. ಸದ್ಯ ಜಾನುವಾರು ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಮಕ್ನಾ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದು ರೇಡಿಯೋ ಕಾಲರ್ ಅಳವಡಿಸಿ ಅರಣ್ಯ ಇಲಾಖೆ ಸ್ಥಳಾಂತರ ಮಾಡಿದೆ. ಮುಂದಿನ 3 ಗಂಟೆಗಳಲ್ಲಿ ರಾಜ್ಯದ ಕೆಲ ಜಿಲ್ಲೆಗಳಿಗೆ ಮಳೆಯ ಅಲರ್ಟ್ ನೀಡಲಾಗಿದೆ. ಬಳ್ಳಾರಿ, ವಿಜಯನಗರ, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನುಳಿದಂತೆ ರಾಯಚೂರು, ಹಾಸನ, ದಕ್ಷಿಣ ಕನ್ನಡ, ಕೊಡಗು, ರಾಮನಗರ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತದ ಸಾಧಾರಣ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿದೆ. ಅತ್ತಿಬೆಲೆ ಸಮೀಪದ ಮಾಯಸಂದ್ರದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಕರಗ ದೇವಸ್ಥಾನದ ಆವರಣದಲ್ಲಿದ್ದಂತಹ ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಮರ ಬಿದ್ದು 1 ಟಿಟಿ ವಾಹನ, 2 ಮಿನಿ ಬಸ್, 1 ತರಕಾರಿ ಸಾಗಿಸುವಂತಹ 407 ವಾಹನ ಜಖಂಗೊಂಡಿವೆ. ಜನರ ಓಡಾಟ ಕಡಿಮೆ ಇದ್ದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಚಿತ್ರದುರ್ಗದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ನಿಧಿ ಪತ್ತೆ ಮಾಡ್ತಿದ್ದ 9 ಜನರ ಅರೆಸ್ಟ್ ಮಾಡಲಾಗಿದೆ. ಆಧುನಿಕ ಉಪಕರಣ ಬಳಸಿ ಭೂಮಿಯಲ್ಲಿ ನಿಧಿ ಪತ್ತೆ ಮಾಡ್ತಿದ್ದ ಗ್ಯಾಂಗ್ ಭೂಮಿಯಲ್ಲಿದ್ದ ವಿಗ್ರಹ ಪತ್ತೆ ಮಾಡಿ ಮಾರಾಟ ಮಾಡುತ್ತಿತ್ತು. ಇನ್ನು ಬೈರಾಪುರ ಹಿರೇಕೆರೆಹಳ್ಳಿ ಗ್ರಾಮ ಮಧ್ಯದ ವಿಭೂತಿ ಗುಡ್ಡದಲ್ಲಿ ಶೋಧ ಮಾಡ್ತಿದ್ದಾಗ ದಾಳಿ ಮಾಡಿದ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು. ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲಿ ದಂಧೆ ನಡೆಸಲಾಗ್ತಿತ್ತು. ಸದ್ಯ 9 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ತಿಮ್ಮರಾಜು, ರಾಜಾಂಜನಿ, ಸಣ್ಣಪ್ಪ, ಮೈಲಾರಪ್ಪ, ವೇಣು, ಕೃಷ್ಣಗಿರಿ ಹಾಗೆಯೇ ಮಂಜುನಾಥ್, ಆನಂದ್ ಎಂದು ಗುರುತಿಸಲಾಗಿದೆ. ಏಕೈಕಿ ಟೊಮೆಟೊ ದರ ಕುಸಿದಿದ್ದು ರೈತರು ಕಂಗಾಲಾಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಎಪಿಎಂಸಿಯಲ್ಲಿ ರೈತರು ಟೊಮೆಟೊ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕರೆಗೆ 60 ರಿಂದ 80 ಸಾವಿರ ರೂಪಾಯಿ ಖರ್ಚು ಮಾಡಿ ಟೊಮೆಟೊ ಬೆಳೆಯನ್ನ ಬೆಳೆಯಲಾಗಿದೆ. ಆದರೆ ಎಪಿಎಂಸಿಯಲ್ಲಿ ಕೇವಲ ಕೆಜಿಗೆ 2 ರೂಪಾಯಿ ಲೆಕ್ಕದಲ್ಲಿ ಮಾರಾಟಕ್ಕೆ ಟೊಮೆಟೊವನ್ನು ಕೇಳ್ತಿದ್ದಾರೆ. ಮಾರುಕಟ್ಟೆಗೆ ಟೊಮೆಟೊ ಲೋಡ್ ಮಾಡುವವರಿಗೆ ಟ್ರೇಗೆ 30 ರೂಪಾಯಿ ಕೊಡಬೇಕು. ಇನ್ನು ದಲ್ಲಾಳಿಗೆ 10 ರೂಪಾಯಿಯನ್ನ ಕೊಡಬೇಕು. ಟೊಮೆಟೊ ಕಟಾವು ಮಾಡೋಕೆ ದಿನಗೂಲಿ ನೀಡಬೇಕು. ಇಷ್ಟೆಲ್ಲ ಆಗಿ ಬೆಳೆಗಾರರಿಗೆ ಏನೂ ಕೂಡ ಉಳಿಯೋದಿಲ್ಲ ಅಂತ ರೈತರು ಆರೋಪಿಸಿದ್ದು ಸೂಕ್ತ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಗುಂಟೂರಿಗೆ ಮೆಣಸಿನಕಾಯಿ ಮಾರಾಟಕ್ಕೆ ಹೊರಟಿದ್ದಂತಹ ರಾಯಚೂರು ಮೂಲದ ರೈತರ ಲಾರಿಯನ್ನು ಸೀಸ್ ಮಾಡಲಾಗಿದೆ. ತೆಲಂಗಾಣದ ನಲ್ಲಗೊಂಡದ ಕೊಂಡಮಲ್ಲಪಲ್ಲಿಯಲ್ಲಿ ಲಾರಿಯನ್ನು ಸೀಸ್ ಮಾಡಲಾಗಿದೆ. ಶುಕ್ರವಾರ ರಾತ್ರಿ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ ಹಾಗೂ ಪೊಲೀಸರು ಮೆಣಸಿನಕಾಯಿ ತುಂಬಿದಂತಹ 10 ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ರೈತರ ಪಹಣಿ ಸೇರಿ ಎಲ್ಲಾ ದಾಖಲೆಗಳನ್ನು ತೋರಿಸಿದ್ರೂ ಕೂಡ ಅಧಿಕಾರಿಗಳು ಬಿಟ್ಟಿಲ್ಲ. ಮೆಣಸಿನಕಾಯಿಗೆ ಜಿಎಸ್ಟಿ ಹಾಗೂ ಸೇಲ್ಸ್ ಟ್ಯಾಕ್ಸ್ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಸರ್ಕಾರ ಕೂಡಲೇ ಈ ಬಗ್ಗೆ ಮಧ್ಯ ಪ್ರವೇಶ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ಬೋಸರಾಜು, ನ್ಯೂಸ್ 18 ಮೂಲಕ ರೈತರ ಸಂಕಷ್ಟದ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಕೂಡಲೇ ತೆಲಂಗಾಣದ ಸಚಿವರು ಅಧಿಕಾರಿಗಳೊಂದಿಗೆ ಮಾತನಾಡ್ತೇನೆ ಅಂತ ಹೇಳಿದ್ರು. ಈಗ ನಾವು ಆ್ಯಕ್ಚುಲಿ ಈಗ ಆಂಧ್ರ ಪ್ರದೇಶನಲ್ಲಿ ಒಂದು ಪರ್ಟಿಕ್ಯುಲರ್ ವೆರೈಟಿಗೆ ಈಗ ಅವರೊಂದು 25% ಪ್ರೊಡಕ್ಷನ್ ತಗೋತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಒಂದು ಪ್ರಯತ್ನ. ಈಗ ಅದೇ ಸೇಮ್ನಲ್ಲಿ ನಾವು ವಾಹನ ತಪಾಸಣೆ ಮಾಡುತ್ತಿದ್ದ ಪೊಲೀಸರಿಗೆ ಕಾರು ಗುದ್ದಿಸಿ ಕೊಲೆಗೆ ಯತ್ನ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾರ್ಚ್ 3ರಂದು ಈ ಒಂದು ಘಟನೆ ನಡೆದಿತ್ತು. ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿ ಪೊಲೀಸರು ತಪಾಸಣೆ ಮಾಡ್ತಿದ್ರು. ಈ ವೇಳೆ ವೇಗವಾಗಿ ಆಗಮಿಸಿದ ಆರೋಪಿ ಮಹಾದೇವಸ್ವಾಮಿ ಚೆಕಿಂಗ್ ಮಾಡ್ತಿದ್ದ ಪೊಲೀಸರಿಗೆ ಗುದ್ದಿ ಎಸ್ಕೇಪ್ ಆಗೋಕೆ ಯತ್ನಿಸಿದ. ನಿನ್ನೆಯಷ್ಟೇ ಕೇರಳದ ಕಣ್ಣೂರಿನಲ್ಲಿರುವಂತಹ ಮಾಡಾಯಿಕಾವು ಭಗವತಿ ದೇಗುಲದಲ್ಲಿ ನಟ ದರ್ಶನ್ ಪೂಜೆ ಮಾಡಿಸಿದ್ರು. ಶತ್ರು ಸಂಹಾರಕ್ಕಾಗಿ ಮಾಡಾಯಿಕಾವು ದೇಗುಲದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಲಾಗಿತ್ತು. ಇನ್ನು ಪುತ್ತೂರು ಮೂಲದ ಸ್ನೇಹಿತರ ಮಾರ್ಗದರ್ಶನದಲ್ಲಿ ದರ್ಶನ್ ಮಾಡಾಯಿಕಾವು ಕ್ಷೇತ್ರಕ್ಕೆ ತೆರಳಿದ್ರು ಎನ್ನಲಾಗಿದೆ. ಈ ವೇಳೆ ದರ್ಶನ್ ಜೊತೆ ಕೊಲೆ ಆರೋಪಿ ಪ್ರಜ್ವಲ್ ರೈ ಕಾಣಿಸಿಕೊಂಡಿದ್ದಾರೆ. 2017ರಲ್ಲಿ ನಡೆದಿದ್ದಂತಹ ಕರೋಪಾಡಿ ಜಲೀಲ್ ಕೊಲೆ ಕೇಸ್ನಲ್ಲಿ ಪ್ರಜ್ವಲ್ ರೈ ಆರೋಪಿಯಾಗಿದ್ದಾರೆ. ಜಲೀಲ್ ಕೊಲೆ ಕೇಸ್ನಲ್ಲಿ 11 ಜನರನ್ನ ಬಂಧಿಸಲಾಗಿತ್ತು. ಈ ಪೈಕಿ ಪ್ರಜ್ವಲ್ ಕೂಡ ಒಬ್ರು. ರಾಮಯ್ಯ ಅಪ್ಲೈಡ್ ಸೈನ್ಸ್ ವಿಶ್ವವಿದ್ಯಾಲಯದಲ್ಲಿ ಫಲಿತಾಂಶ ಆಧಾರಿತ ಶಿಕ್ಷಣ ಕುರಿತು ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಎನ್ಬಿಎ ಮಾನದಂಡಗಳಿಗೆ ಸಂಸ್ಥೆಗಳನ್ನು ಸಿದ್ಧಪಡಿಸುವುದರ ಬಗ್ಗೆ ಸಮಾಲೋಚನೆ ನಡೆಯಿತು. ಕರ್ನಾಟಕದ ಸುಮಾರು 300ಕ್ಕೂ ಹೆಚ್ಚು ಕಾಲೇಜುಗಳ ಆಡಳಿತ ಮಂಡಳಿಯ ಸದಸ್ಯರು ಭಾಗವಹಿಸಿದ್ರು. ಮಾನ್ಯತೆ ಮತ್ತು ನಾವೀನ್ಯತೆ ಮೂಲಕ ಗುಣಮಟ್ಟದ ಶಿಕ್ಷಣ ಹೆಚ್ಚಿಸುವ ಬಗ್ಗೆ ಸಲಹೆ ನೀಡಲಾಯಿತು.
ಅವೇರ್ನೆಸ್ ಪ್ರೋಗ್ರಾಮು ಒಂದಷ್ಟು ಫಾರಮ್ಗಳು ಚೇಂಜ್ ಆಗಿದೆ. ಅದನ್ನು ತಿಳಿಸೋಕ್ಕೆ ಮತ್ತು ಹೆಚ್ಚೆಚ್ಚು ಕಾಲೇಜುಗಳು NBA ಅಕ್ರಿಡಿಯೇಷನ್ಗೆ ಒಳಗಾಗಿ ಅದರ ಉಪಯೋಗಗಳೇನು, ಅದರ ಅಡ್ವಾಂಟೇಜ್ ಏನು ಅಂತ ಹೇಳೋಕ್ಕೆ ಈ ಪ್ರೋಗ್ರಾಮನ್ನು NBA ಅಲಾಂಗ್ ವಿತ್ VTU ಆ್ಯಂಡ್ MS ರಾಮಯ್ಯ ಯೂನಿವರ್ಸಿಟಿ ಆರ್ಗನೈಸ್ ಮಾಡಿದೆ. ಅದಕ್ಕೆ ನಾವು ಆಭಾರಿಗಳು ಮತ್ತು ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು. ನಮ್ಮ ಭಾರತ ದೇಶದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಮತ್ತಷ್ಟು ಸದೃಢಗೊಳ್ಳಬೇಕು ಅಂತಂದರೆ ಎಲ್ಲ ಕಾಲೇಜು NBA ಒಳಗಾಗಬೇಕು. ಆ ಕಾರಣದಿಂದ ಇವತ್ತು ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಅದು ಭಾಳ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಬಯಸ್ತೀವಿ. ಇವಾಗ ಹೊಸದು ಗ್ರ್ಯಾಜುಯೇಟ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಕಾಂಪಿಟೆನ್ಸೀಸ್ 4.0 ಇವಾಗ ಬಂದಿದೆ. ಮುಂದಿನ ವರ್ಷದಿಂದ ಎಲ್ಲ ದೇಶಗಳಲ್ಲಿ ಇದನ್ನು ಲಾಗು ಮಾಡಬೇಕಾಗಬೇಕು. ಹೀಗಾಗಿ ಇಲ್ಲಿ ಕಾಲೇಜುಗಳು ಪ್ರಿನ್ಸಿಪಲ್ಗೆ, ಎಕ್ಸ್ಪರ್ಟ್ಸ್ಗಳಿಗೆ, ಟೆಸ್ಟ್ ಮಾಡೋರಿಗೆ, ಹೋಗೋರಿಗೆ ಇದರ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೋಸ್ಕರ, ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ವರ್ಕ್ಶಾಪು ಬೆಂಗಳೂರಲ್ಲಿ ಮಾಡಿದ್ದೇವೆ. ನ್ಯಾಷನಲ್ ಬೋರ್ಡ್ ಅಕ್ರಿಟೇಷನ್ ಅವರು ಔಟ್ಕಮ್ ಬೇಸ್ಡ್ ಎಜುಕೇಷನ್ ಆ್ಯಂಡ್ ಅಕ್ರಿಟೇಷನ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಎಲ್ಲ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಅವರಿಗೆ. ಇದು ಅಕ್ರಿಟೇಷನ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿ ಅಶ್ಯೂರೆನ್ಸು. ಈಗ AICTE ಅಪ್ರೂವ್ ಕೊಡುತ್ತೆ, ಬಟ್ ನಾವು ಯಾವ ಥರ ಪಾಠ ಮಾಡ್ತಾಯಿದ್ದೀವಿ, ಯಾವ ಥರ ಅದನ್ನು ಹುಡುಗರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅದು ಸರಿ ಇದೆಯೋ ಇಲ್ಲೋ ಅಂತ ಭಾಳ ಡೀಪಾಗಿ ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಸೆಸ್ಸು. ಇದು ದೇಶ ಹೊರ ದೇಶಗಳಲ್ಲಿ ಕಾಮನ್ನು, ನಮ್ಮಲ್ಲೂ ಈಗ ಮಾಡಿದಾಗ ನಮ್ಮ ಹುಡುಗರಿಗೆ ಇದು ತುಂಬ ಉಪಯೋಗ ಆಗುತ್ತೆ.